ಗಜಬೋ ಮಜ ಭಾರತ. ಹಲೋ, ಊಟ ಎಲ್ಲ ಹೇಗಿದ್ದಿ? ನಾನು ಆರಾಮ ಮಾರ. ಸಂಸಾರ ಹೇಗಿದೆ? ಎಂತ ಸಂಸಾರ ಮಾರ, ತೊಂದ್ರೆ ಇಲ್ಲ. 8 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳಾಗ್ಲಿಲ್ಲ. ನಿಮ್ಗೆ ಅದೇ ಟೆನ್ಷನ್ ಮಾರ, ಎಂತ ವಿಶೇಷ ಅಂತ. ಅದೇ ಮಾರ, ನಂದು ಎಲ್ಲ ಸಮಸ್ಯೆ ಏನಿಲ್ಲ. ನಂದು ಹೆಂಡತಿ ಸ್ವಲ್ಪ ಜೋರ. ಹೌದಾ, ನಂಗೆ ಮದುವೆ ಮಾಡಿದ್ದಾನಲ್ಲ ಬ್ರೋಕರ್, ಅವನಿಗೆ ಹಿಡಿದು ಬಡಿಬೇಕು. ಅವಳೊಂದು ಎಂತ ಮರ್ಯಾದೆ ಕೊಡ್ಲಿಕ್ಕೆ ಗೊತ್ತಿಲ್ವಾ? ಯಾರಾದ್ರೂ ಇದ್ರೆ ಮಾತ್ರ ಮರ್ಯಾದೆ, ಇಲ್ದಿದ್ರೆ ನಾನು ನಾಯಿಗಿಂತ ಕಡೆ ಬೈದು ಗೊತ್ತಿತ್ತ. ಏಕವಚನದಲ್ಲಿ ಕರೆಯೋದು ಗಂಡನನ್ನು. 1 ನಿಮಿಷ ಕೇಳಬೇಕಾದ್ರೆ, ನೋಡಮ್ಮ ಪಂಕಜ, ಸ್ವಲ್ಪ ಹೊರಗೆ ಬಾ ಅಮ್ಮ. ಏನು 3 ತಾಸ್ತವನೆ, ಏನ್ ತೊಂದ್ರೆ ನಿಂದು? ನಂಗೆ ಡ್ಯೂಟಿಗೆ ರೆಡಿ ಹಾಕೋಕೆ ಸಹ ಬಿಡಲ್ಲ ಅಲ್ವಾ ನೀನು? ನೆಂಟ್ರಿದ್ದಾರೆ. ಹಾ, ಬಂದಿ ಚಿನ್ನ. ನೋಡಿದ್ಯಾ, ಯಾರಾದ್ರೂ ಇದ್ದಾರೆ ಅಂದ ಕೂಡ್ಲೆ ಬಹಳ ಮರ್ಯಾದೆ, ಇಲ್ದಿದ್ರೆ ನಾನು ನಾಯಿಗಿಂತ ಕಡೆ. ನೀನ್ ನಾನೀಗ ಬಿಸಿ ಇದ್ದೇನೆ, ನಿನ್ಗೆ ಮತ್ತೆ ಫೋನ್ ಮಾಡ್ತೇನೆ, ಆಯ್ತಾ? ಆಯ್ತು. ಚಿನ್ನು. ಬಾಬು, ಹಾ, ಚಹಾ ಕುಡ್ದಿಯಾನ? ಹೌದು ಪುಟ್ಟ. ಚಿನ್ನು, ನೆಂಟ್ರಲ್ಲಿ ಹೊರಗಡೆ ಇದ್ದಾರೆ. ಹೌದಾ ಚಿನ್ನ, ಹಾ, ತಿಂದಿಯಾನ? ಹೌದು ಬಂಗಾರು. ಚಿನ್ನ, ನೆಂಟ್ರಿಲ್ಲ, ನಾನು ಸುಮ್ಮನೆ ಹೇಳಿದ್ದು. ಇದು ಬಂಗಾರು, ಮಧ್ಯಾಹ್ನ ಊಟಕ್ಕೆ ಎಂತ ಬಡಿಸ್ತೀಯಾ? ಮಣ್ಣು ಬಡಿಸ್ತೇನೆ. ಏನ, ನೆಂಟ್ರು ಇದ್ದಾರೆ ಅನ್ಕೂಡ್ಲೆ ಬಹಳ ಮರ್ಯಾದೆ, ಯಾರಿಲ್ಲ ಅಂದ್ಕೂಡ ನಾಯಿಗಿಂತ ಕಡೆನಾ? ನಾಯಿ, ನೀನ್ ನಾಯಿಗಿಂತಲೂ ಕಡೆ. ನೀನೊಂದ್ ಗಣ್ಣ, ಏನು ಪ್ರಯೋಜನ ಇಲ್ಲದವ, ಸಾಯ್ಲಿಕ್ಕೂ ಸಾಯುದಿಲ್ಲಲ್ಲ ನೀನು. ನಾನೇ ಸಾಯ್ಬೇಕಾ? ನನ್ಗಿಂತ ಮೊದಲು ನೀನೇ ಸಾಯ. ಏನು, ನನ್ಗೆ ಸಾಯ್ಲಿಕ್ಕೆ ಹೇಳ್ತೀಯ? ನೀನ್ ಮಾಡಿದ ಕರ್ಮಕ್ಕೆ ಬರುವ ಜನ್ಮದಲ್ಲಿ ಮಣ್ಣಾಗಿ ಹುಟ್ಟಬೇಕು. ಹಾ, ನಾನು ಬರುವ ಜನ್ಮದಲ್ಲಿ ಮಣ್ಣಾಗಿ ಹುಟ್ಟಿದ್ರೆ, ನೀನು ಬರುವ ಜನ್ಮದಲ್ಲಿ ಗೆದ್ದಲಾಗಿ ಹುಟ್ಟಬೇಕು. ನಾನು ಅದನ್ನು ತಿಂತಾ ಇರ್ಬೇಕು. ನೀನ್ ಬಾರಿ ಮಾತಾಡ್ತೀಯಲ್ಲ. ನೀನ್ ಮಾಡಿದ ಕರ್ಮಕ್ಕೆ ಬರುವ ಜನ್ಮದಲ್ಲಿ ಕೋಳಿಯಾಗಿ ಹುಟ್ಟಬೇಕು. ಯಾವುದು, ಹೂಂಜಾವ ಹೆಂಟೆಯ? ಹೆಂಟೆ. ಆಯ್ತು, ನಾನು ಬರುವ ಜನ್ಮದಲ್ಲಿ ಹೆಂಟೆಯಾಗಿ ಹುಡ್ತೀನಿ, ನೀನ್ ಮಾತ್ರ ಬರುವ ಜನ್ಮದಲ್ಲಿ ಹುಂಜಾಗಿಯೇ ಹುಟ್ಟಬೇಕು. ಯಾಕೆ? ಬಾ, ನಿಂಗೆ ನಾನು ಸಿಕ್ಕುದಿಲ್ಲ, ನೀನ್ ನನ್ನ ಹುಡುಕ್ಬೇಕು. ಬಾ. ನೀನ್ ಬಾರಿ ಮಾತಾಡ್ತೀಯಲ್ಲ. ನೀನ್ ಮಾಡಿದ ಕರ್ಮಕ್ಕೆ ಬರುವ ಜನ್ಮದಲ್ಲಿ ನಾಯಾಗಿ ಹುಟ್ಟಬೇಕು. ಹಾ, ಆಯ್ತು, ನೀನ್ ಹೇಳಿದಾಗೆ ನಾನು ಬರುವ ಜನ್ಮದಲ್ಲಿ ನಾಯಾಗಿ ಹುಡ್ತೀನಿ, ನೀನ್ ಮಾತ್ರ ಬರುವ ಜನ್ಮದಲ್ಲಿ ಕರೆಂಟ್ ಕಂಬಾಗಿಯೇ ಹುಟ್ಟಬೇಕು. ಯಾಕೆ? ಯಾಕಂದ್ರೆ ನನ್ಗೆ ಸುಲಭ ಆಗ್ತಲ್ಲ ಅದಕ್ಕೆ. ನನ್ನ ಹತ್ರ ಸುಮ್ಮನೆ ಚರ್ಚೆ ಮಾಡಬೇಡ. ನಾನು ಈಗ ಮನಸ್ಸು ಮಾಡಿದ್ರೆ ಹೊರಗೆ ಹೋಗಿ ಊಟ ಮಾಡಿ ಬರ್ಬೋದು, ನನಗೆ ಗೊತ್ತಿತ್ತಾ? ಒಂದು ಮಾತು ನೆನಪಿನಲ್ಲಿ ಇಟ್ಕೋ. ಏನು? ದಶರಥನಿಗೆ 3 ಜನ ಹೆಂಡತಿರು, ಅದಕ್ಕೆ ಇನ್ನು 2 ನನ್ಗೆ ಆಗ್ಬೋದು. ಹೋಯ್, ಇಲ್ಲಿ ನೋಡಿ. ಹಾಗೆ ದ್ರೌಪದಿಗೆ 5 ಜನ ಗಂಡಂದ್ರು, ಅದಕ್ಕೆ ನನ್ಗೆ ಸಹ ಇನ್ನು 4 ಮದುವೆ ಆಗ್ಬೋದು. ಬೇಡ, ನಾನು ಮನೆಯಲ್ಲಿ ಊಟ ಮಾಡ್ತೀನಿ. ಬಾ ದಾರಿಗೆ. ಅಯ್ಯೋ ದೇವರೇ, ಇದು ಸುಳ್ಳಲ್ಲ. ಈ ಸರ್ಕಾರದವರೊಂದು ಕಾನೂನು ಮಾಡಿದ್ದಾರೆ, ಅದು 100% ಕರೆಕ್ಟ್. ಏನಂತ? ಈ ಗಂಡಸರಿಗೆ ಮದುವೆ ಆಗ್ಲಿಕ್ಕೆ 21 ವರ್ಷ, ಮತದಾನ ಮಾಡ್ಲಿಕ್ಕೆ 18 ವರ್ಷ ಅಂತ. ಅದು 100ಕ್ಕೆ 100 ಸತ್ಯ. ಅದು ಹೇಗಂತೀಯ? ಹೇಗಂದ್ರೆ 18 ವರ್ಷದಲ್ಲಿ ಈ ದೇಶವನ್ನು ಆಳ್ಬೋದು, ಆದ್ರೆ ಹೆಂಡತಿಯನ್ನು ಆಳ್ಲಿಕ್ಕೆ ಆಗೋದಿಲ್ಲ. ನಿನ್ನನ್ನು ಆಳೋದಕ್ಕೆ ನೀನೊಂದು ದೊಡ್ಡ ರಾಜ ಮನೆತನದವನ? ಹೌದಾ? ನಾನ್ ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ನಿನ್ನನ್ನು ಸಾಕ್ಬೇಕು. ನಿಂಗೇನ್ ಕೆಲಸ ಮಾಡಕ್ಕೆ ಆಗಲ್ವಾ? ನಾನು ಸುಮ್ಮನಿದ್ದೇನಾ? ನಾನು ಮದುವೆ ಮೊದಲು ನನ್ನೊಂದು ರೊಟ್ಟಿ ಫ್ಯಾಕ್ಟ್ರಿ ಇರ್ಲಿಲ್ವನ? ಎಷ್ಟು ಚಂದ ಎತ್ತು ಗೊತ್ತುಂಟ, ನಾನು ಸುಮ್ಮನಿದ್ದ ದುಡಿಲಿಲ್ವಾ? ಅದೇ ಅಲ್ವಾ ರಂಬಾ ರೊಟ್ಟಿ. ಹೆಸರು ಕೇಳಿದ ತಕ್ಷಣನೇ ಜನ ಬರ್ತಿದ್ರು. ರಂಬಾ ರೊಟ್ಟಿ ಎಷ್ಟು ಫೇಮಸ್ ಇತ್ತು ಗೊತ್ತಿತ್ತಾ ನಿಂಗೆ? ನಾನು ಟಿವಿಯಲ್ಲೆಲ್ಲ ಅಡ್ವರ್ಟೈಸ್ ಕೊಡ್ತಿದ್ದೆ. ಏನಂತೇಳಿ? ನಿಮಗೆ ರೊಟ್ಟಿಯ ಅಭಾವವೇ? ಅಕ್ಕಿಯಿಂದ ಮೆಟ್ಟಿ, ಎಣ್ಣೆಯಿಂದ ಮುಟ್ಟಿ, ಕಾವಲಿಯಿಂದ ತಟ್ಟಿ, ತೊಟ್ಟೆಯಿಂದ ಕಟ್ಟಿದ ರೊಟ್ಟಿ ರಂಬಾ ರೊಟ್ಟಿ. ಎಷ್ಟು ಫೇಮಸ್ ಇತ್ತು ಗೊತ್ತಿತ್ತಾ?
ಎಷ್ಟು ಫೇಮಸ್ ಇದ್ರು ನೀನು ಬಂದಾಗ ಹೋಯ್ತಲ್ಲ. ನಾನ್ ಬಂದ್ ಮಾಡಿದ್ದ ಬ್ಯಾಂಕ್ನವ್ರು ಬಂದ್ ಮಾಡಿದ್ದಲ್ಲ. ಲೋನ್ ಕಟ್ಟಿದ್ರೆ ಬ್ಯಾಂಕ್ನವ್ರು ಯಾಕೆ ಬಂದ್ ಮಾಡ್ತಿದ್ರು? ನೀವು ಲೋನ್ ಕಟ್ಲೇ ಇಲ್ಲಲ್ವಾ? ನೋಡಿ, ನಿಮ್ ಜೊತೆ ಸಂಸಾರ ಮಾಡಿ ನಂಗೆ ಸಾಕಾಗೋಯ್ತು. ನಾನು ನಿಮ್ ಜೊತೆ ಸಂಸಾರ ಮಾಡೋದಿಲ್ಲ. ನಾನು ಸೀದಾ ತವರು ಮನೆಗೆ ಹೋಗ್ತೀನಿ. ಎಲ್ಲಿ ಹೋಗ್ತೀಯ? ತವರು ಮನೆಗೆ. ತವರು ಮನೆಗೆ ಹೋಗು. ತವರು ಮನೆಗೆ ಹೋಗಿ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ನಾನು ತವರು ಮನೆಗೆ ಹೋಗಿ ಬೇರೆ ಮದುವೆ ಆಗ್ತೀನಿ. ತವರು ಮನೆಗೆ ಹೋಗಿ ಬೇರೆ ಮದುವೆ ಆಗ್ತೀಯ? ಆಯ್ತು, ನೀನು ಬೇರೆ ಮದುವೆ ಆಗೋದಕ್ಕೆ ನಂದು ಏನೂ ಅಭ್ಯಂತರ ಇಲ್ಲ. ನಂಗೆ ಡೈವರ್ಸ್ ಕೊಡು, ನನ್ನ ಜೀವನಾಂಶ ಕೊಡು, ನೀನು ಬೇರೆ ಮದುವೆ ಆಗ. ಪಕ್ಕ ಸೈಡ್ಗೆ ರಿಸರ್ವೇಶನ್ ಈ ನನ್ನ ಮಗನೇ ನೆಕ್ಸ್ಟು ಫಸ್ಟ್ ಲಿಸ್ಟಲ್ಲೇ ಅವನೇ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನನ್ನ ಹೆಸರು ಚಿರಂಜೀವಿ ಅಂತ. ಸತ್ತೊಂದು ವಾರ ಆಯಿತು. ಏನಪ್ಪ ಚಿರಂಜೀವಿ ಅಂತ ಹೆಸರಿಟ್ಕೊಂಡವನೇ ಸತ್ತೋಗ್ಬಿಟ್ಟವನಲ್ಲ ಅಂತ ನೋಡ್ತಾ ಇದ್ದೀರಾ? ಸೆಲ್ಫ್ ಸೂಸೈಡ್. ದೇವರು ನನ್ನ ಸಿನಿಮಾನ ಪೂರ್ತಿನೇ ಬರೆದಿಟ್ಟಿದ್ದ, ನಾನೇ ಅರ್ಧಕ್ಕೆ ಎದ್ದು ಬಂದ್ಬಿಟ್ಟೆ. ಲೈಫಲ್ಲಿ ಈ ಥರ ಶ್ರದ್ಧಾಂಜಲಿ ಪೋಸ್ಟ್ಗಳನ್ನ ತುಂಬ ನೋಡಿದ್ದೀನಿ. ಜನನ ಮರಣ ಎರಡೂ ಬರೆದಿರ್ತಾರೆ, ಸತ್ತಿದ್ದಕ್ಕೆ ಕಾರಣ ಏನು ಅಂತಲೇ ಬರೆದಿರಲ್ಲ. ನೋಡಿ, ನನಗೂ ಬರೆದಿಲ್ಲ. ನಾನೇ ಹೇಳ್ತೀನಿ, ಲವ್ ಫೇಲ್ಯೂರ್. ಲವ್ವಲ್ಲಿ ಒಂದು ಸೈಡ್ ಲವ್ ಇರ್ಬೋದು, ಟೂ ಸೈಡ್ ಲವ್ ಇರ್ಬೋದು, ಆದರೆ ಸೂಸೈಡ್ ಮಾತ್ರ ಇರಬಾರ್ದು. ಸಮುದ್ರದಲ್ಲಿ ಬಿದ್ದವನಿಗೂ ಲವ್ವಲ್ಲಿ ಬಿದ್ದವನಿಗೂ ಕೊನೆಯಲ್ಲಿ ಸಿಗೋದು ಒಂದೇ. ಇದೆ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು ಗುರುಗಳೇ, ಸೂಸೈಡ್ ಮಾತ್ರ ಮಾಡ್ಕೋಬಾರ್ದು. ಸತ್ತು ಮೇಕ್ಕೋದೆ ನಿನ್ನ ಆಯ್ಸ್ ಮುಗ್ದಿಲ್ಲ, ಅಂತರ್ ಪಿಚಾಚಿಯಾಗಿ ಅಲಿಯೋ ನನ್ನ ಮಗನೇ ಅಂತ ತಂದಿಲ್ಬಿಟ್ರು. ಸತ್ರೆ ಮುಕ್ತಿ ಸಿಗುತ್ತೆ ಅಂತ ಸತ್ತೆ. ಈಗ ನೋಡಿ ಒಂಟಿ ಆಗ್ಬಿಟ್ಟೆ. ಆ ಎಣಕ 3 ರೇಟ್ ಅಂದ್ರೆ ಇಷ್ಟ, ಅದು ನೋಡಿ. ಯಾವುದೋ ಈ ಅಂದ, ಯಾವುದೋ ಬೇಲೂರಿನ ಶಿಲೆಯೋ, ಶಾಂತಲೆಯ ಕಲೆಯೋ, ಕಾಳಿದಾಸನ. ದೆವ್ವು ಕಾಲೇ ಇರಲ್ಲ, ಚಪ್ಪಲಿ ಹೆಂಗಪ್ಪ ಬಂತು? ನಿಮ್ಮಂತವ್ರು ಇಲ್ಲೂ ಇರ್ತೀರಿ ಅಂತ ಕೈಯಲ್ಲೇ ಹಿಡ್ಕೊಂಡ್ ಬಂದಿದ್ದೀನಿ. ಸತ್ ಮೇಲೆ ಈ ಹುಡುಗಿರ್ ಬಿಟ್ಟಿ ಬಿಡಕ್ಕೇನು ಕಮ್ಮಿ ಇಲ್ಲ. ಹಲೋ, ಯಾರ್ದು ಬಿಟ್ಟಿ ಬಿಲ್ಡಪ್? ಮೈಂಡ್ ಯುವರ್ ಟಂಗು. ಏ, ಇದ್ದಾಗಂತೂ ಕಚ್ಚಾಡ್ಕೊಂಡ್ ಸಾಯ್ತೀವಿ, ಈಗ್ಲಾದ್ರೂ ಫ್ರೆಂಡ್ಲಿ ಆಗಿರ್ಬಾರ್ದ? ಆಯ್ತು, ಏನ್ ಬೇಕೀಗ? ಏನ್ ನಿಮ್ಮ ಹೆಸರು? ಸಂಜೀವಿನಿ. ಹಾ, ಸಂಜೀವಿನಿ ಗಿಡಕ್ಕೆ ಸಾವು ಬಂದ್ಬಿಡ್ತಾ? ಹಾ? ಅಂದ್ರೆ ನಿಮ್ಮ ಡೇಟ್ ಆಫ್ ಡೆತ್ ಏನು ಅಂತ? ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ನಾನು ಸತ್ತಿದ್ದು. ಫ್ರೆಶ್ ಅಣ್ಣ. ಏನ್ ಆಕ್ಸಿಡೆಂಟಾ? ಅಲ್ಲ, ಸೂಸೈಡು, ಆತ್ಮಹತ್ಯೆ. ಏ, ನಿಮ್ಗೇನ್ರಿ ಬಂದಿತ್ತು ದೊಡ್ಡ ರೋಗ? ನೀವ್ಯಾಕೆ ಸತ್ತಿದ್ದು? ನಾವು ಅದೇನೆ. ನಿಮ್ಗೇನ್ರಿ ಬಂದಿತ್ತು ದೊಡ್ಡ ರೋಗ? ಲವ್ಕ್ಕಿಂತ ದೊಡ್ಡ ರೋಗ ಇನ್ಯಾವುದ್ರಿ ಐತೆ? ನಾನೊಂದು ಹುಡುಗಿಗೆ ಲವ್ ಯು ಅಂತಂದೆ, ಅವ್ರ ಅಣ್ಣನ ಕರ್ಕ ಬಂದು ಗುಮ್ಮಿಸ್ಬಿಟ್ಲು. ಆಮೇಲೆ ಅವಳೇ ಬಂದು ಲವ್ ಯು ಅಂದ್ಲು. 2 ವರ್ಷ ಆಯ್ತಿದಂಗೆ ನನ್ನೇ ಅಣ್ಣ ಅಂದ್ಬಿಟ್ಲು. ಅಯ್ಯೋ, ಆಮೇಲೆ ಏನಿದ್ರೆ ಮೊಕದ ಮೇಲೆ ದಾಡಿ, ಕೈಯಲ್ಲಿ ಬೀಡಿ, ಡೈಲಿ ಎಣ್ಣೆ ಹೊಡಿ, ನೆಗದು ಬಿದ್ದೇತಿ ಬಾಡಿ. ಅವಳು ನಾನು ನೋಡಿ ನಕ್ಕಿದ್ಲು, ಅವಳ ಕೆನ್ನೆ ಮೇಲೆ ಗುಳಿ ಬಿತ್ತು. ನಾನು ಅವಳು ನೋಡಿ ನಕ್ದೆ, ನಾನು ಎಣ್ಣೆ ಗುಂಡಿಗೆ ಬಿತ್ತು. ಬಾಯ್, ನೀವೇ ಹೇಳಿ, ಹುಡುಗಿರ ಮನ್ಸು ದೋಸೆ ಇದ್ದಂಗೆ, ಒಂದ್ ಕಡೆ ಬೆಳ್ಳಗಡೆ ಇರ್ತದೆ, ಒಂದ್ ಕಡೆ ಸೀದೋಗಿರ್ತದೆ. ಆದ್ರೆ ಹುಡುಗರ ಮನ್ಸು ಇಡ್ಲಿ ಇದ್ದಂಗೆ, ಎಲ್ಲ ಕಡೆ ಬೆಳಗಿರುತ್ತೆ. ಸಾರಿ, ನಾನು ಅದೇ ಕ್ಯಾಟಗರಿ. ಗರ್ಲ್ಸ್, ಈ ಬಾಯ್ಗಳಿಗಿಂತ ನಾಯಿಗಳೇ ಮೇಲು. ನಿಯತ್ತಾಗಾದ್ರೂ ಇರುತ್ತೆ, ಏನಂತೀರಿ? ಹಲೋ, ಹುಡುಗರ ಬಗ್ಗೆ ನಿಮ್ಗೇನ್ರಿ ಗೊತ್ತು? ನಾನು ಸತ್ತಿದ್ದೆ ಒಬ್ಬ ಹುಡುಗನಿಂದ. ನಿಮ್ದು ಲವ್ ಮ್ಯಾಟ್ರಾ? ಹೌದು. ನಮ್ಮಪ್ಪ ಎಷ್ಟು ಒಳ್ಳೆಯವ್ರು ಗೊತ್ತಾ? ನನ್ನನ್ನು ಹೇಟ್ ಮಾಡಿದವನಿಗೋಸ್ಕರ ಲವ್ ಮಾಡಿದ ನನ್ನ ಅಪ್ಪನ್ನೇ ಬಿಟ್ಟು ಬಂದೆ. ಅಪ್ಪ, ಐ ಲವ್ ಯು ಅಪ್ಪ. ಅಪ್ಪ, ಐ ಲವ್ ಯು. ಸಾಯಕ್ಕಿಂತ ಮುಂಚೆ ಎಲ್ಲೋಗಿತ್ತು?
ಬುದ್ಧಿ ಏನು ಸಗಣಿ ತಿಂತಿತ್ತ ಈ ಲವ್ಗೆ ನಾನು ಯಾಕಡ ಸಿಗಾಕ. ಶ್ರುತಿಮ್ಮ ನೀವು ಕೇಳಿರ್ಬೋದು, ಆದರೂ ಹೇಳ್ತೀನಿ, ಈ ಫೆಬ್ರವರಿಗೆ ಯಾಕೆ ಆಯಸ್ ಕಡಿಮೆ? ಬರೀ 28 ದಿನ. ನನ್ನ ಬರ್ಡೇ ಅಂತನ? ಅಲ್ಲ, ಲವರ್ಸ್ ಡೇ ಇದೆ ಅಲ್ಲ, ಅದಕ್ಕೆ. ಕರೆಕ್ಟು ಕಣ್ರಿ. ಯಾವನ ಒಬ್ಬ ಹೇಳಿದ, ಲವ್ ಮಾಡಿ ನೋಡು, ಆಕಾಶದಲ್ಲಿ ಹಾರಾಡ್ತೀಯ, ಗಾಳಿಲಿ ತೇಲಾಡ್ತೀಯ, ಭೂಮಿಲಿ ಇಜಾಡ್ತೀಯ ಅಂತ. ನನ್ನ ಮಗ ನನ್ನ ಕೈಗೆ ಏನಾರ ಸಿಕ್ಬಿಟ್ರೆ ಕೆರ ತಕ್ಕಂಡ್ ಜ್ವರ ಬರ ತನಕ ಹೊಡೆದು ಬಿಡ್ತೀನಿ. ಅವನು ಹೇಳ್ದಂಗೆ ಆಯ್ತಲ್ಲ, ಲವ್ ಮಾಡಿ ಸತ್ತೋದ್ರಿ, ಈಗ ಅಂತರ್ಪಿಸಾಚಿಯಾಗಿ ಆಕಾಶದಲ್ಲಿ ಹಾರಾಡ್ತೀರಾ, ಗಾಳಿಯಲ್ಲಿ ತೇಲಾಡ್ತೀರಾ. ಅರೆ ನೀವು ಹೇಳಿದ್ದು ಕರೆಕ್ಟ್ ಅಲ್ಲ? ಯಾಕ್ರಿ? ಅವನೇ ನಾನು ಲವ್ ಮಾಡಿದ ಹುಡುಗ. ಬೇವರ್ಸಿ ನಾಯಿ. ಯಾಕ್ರಿ? ನಾನು ಬಿಟ್ಟಿದ್ದ ಅವಳ ಕ್ಯಾಶುವಲ್ ಆಗಿ ಹಿಡಿಯಕ್ ಬಂದೆ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ಬಿಟ್ರಿ? ಏನು ನೋಡ್ಬಿಟ್ಟೆ. ಸಾರಿ, ಬೆಚ್ಚಿದ್ರಾ? ಏನಿಲ್ಲ. ಆಕ್ಚುಲಿ ಈ ತರ ಪಾರ್ಕಿಗೆ ಬಂದಿರೋದು ಇದೇ ಫಸ್ಟ್ ಟೈಮ್. ಇನ್ಫ್ಯಾಕ್ಟ್ ಒಬ್ಬ ಹುಡುಗನ ಜೊತೆ ಆಚೆ ಬಂದಿರೋದಂತೂ ಇದೇ ಫಸ್ಟ್. ಲೇ ರಾಜ್ಯ ಮಟ್ಟದ ಡೌರಾಣಿ. ಈ BBMP ನಾವು ನೋಡ್ದೇರ ಪಾರ್ಕ್ ಇಲ್ಲ, ಹೋಗ್ದೇರ ಪೊದೆಗಳೇ ಇಲ್ವಲ್ಲೇ. ಅಮ್ಮ ಯಾಕ್ರಿ ಇಷ್ಟು ನಡಕ್ತಾ ಇದ್ದೀರಾ? ಆಕ್ಚುಲಿ ಇದೇ ಫಸ್ಟ್ ಟೈಮ್ ನನ್ನ ಗಾಡಿಲಿ ಒಂದು ಹುಡುಗಿ ಕೂತ್ಕೋತಾ ಇರೋದು. ನಂಗೆ ಇದೆಲ್ಲ ಅಭ್ಯಾಸನೇ ಇಲ್ಲಪ್ಪ. ನಾಯಿ ಅರ್ಧ ತಿಂದಿರೋ ರಾಗಿ ಮುದ್ದೆ ಮುಗ್ದವನೇ. ನನ್ನ ಲವ್ ಮಾಡ್ಬೇಕಾದ್ರೆ ಮೂರ್ ಜನ ಹುಡುಗಿಯರನ್ನ ಮೇಂಟೈನ್ ಮಾಡ್ತಿದ್ಯಲ್ಲೇ. ಇವಾಗ ಒಂದು ಮಾತು ಹೇಳ್ತಾಳೆ ನೋಡಿ, ನನ್ನ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ ಅಂತ ಕೇಳಬೇಕಿತ್ತು, ಇನ್ನೂ ಕೇಳಿಲ್ಲ. ಅವಾಗ ಅವನೇನ್ ಹೇಳ್ತಾನೆ ಗೊತ್ತಾ? ಹಾ. ನೋಡು, ಹುಡುಗಿರ್ಗೆ ಬ್ಯೂಟಿ ಇದ್ರೆ ಫಿಗರ್ ಇರಲ್ಲ, ಹೌದಾ? ಈ ಕ್ಯಾರೆಕ್ಟರ್ ಇದ್ರೆ ಎಜುಕೇಶನ್ ಇರಲ್ಲ. ಈ ಎಲ್ಲ ಇರೋ ಹುಡುಗಿ ನೀನೊಬ್ಳೆ. ನಿಂತರ ಈ ಪ್ರಪಂಚದಲ್ಲೇ ಇಲ್ಲ. ನನ್ನನ್ನು ನೋಡಿದ್ರೆ ನಿಮಗೇನು ಅನ್ಸುತ್ತೆ? ಈ ಹುಡುಗಿರಿಗೆ ಬ್ಯೂಟಿ ಇದ್ರೆ ಬುದ್ಧಿ ಇರಲ್ಲ, ಬುದ್ಧಿ ಇದ್ರೆ ಕ್ಯಾರೆಕ್ಟರ್ ಇರಲ್ಲ, ಇದೆಲ್ಲ ಇದ್ದು ಎಜುಕೇಶನ್ ಇರಲ್ಲ. ಇದೆಲ್ಲ ಇರೋ ಹುಡುಗಿ ಅಂದ್ರೆ ನೀವೊಬ್ಳೆ. ನಿಮ್ ತರ ಈ ಪ್ರಪಂಚದಲ್ಲೇ ಇಲ್ಲ. ಒಂದು ಮಿಸ್ ಮಾಡ್ಲಿಲ್ಲ, ಕರೆಕ್ಟ್ ಆಗಿ ಹೇಳ್ದ. ಏನಾಯ್ತು? ನಿನ್ನೆ ನಾನು ನೀನು ಗಾಡಿಲಿ ಬಂದಿದ್ವಲ್ಲ, ನಮ್ ಡ್ಯಾಡ್ ನೋಡ್ಬಿಟ್ರು. ಡ್ಯಾಡ್ ಏನಂದ್ರು? ಬಸ್ಸಿಗೆ ದುಡ್ಡು ಕೊಟ್ಟಿದ್ನಲ್ಲ, ವಾಪಸ್ ಕೊಡು ಅಂತ ಕಿತ್ಕೊಂಡ್ರು. ಯಸ್. ನಿಮ್ ಡ್ಯಾಡಿ ಏನ್ ಮಾಡೋದು? ನಮ್ ಡ್ಯಾಡ್ ನಿಂತ್ಕೊಂಡ್ರೆ ಟ್ರೈನ್ ಓಡುತ್ತೆ, ನಮ್ ಡ್ಯಾಡ್ ಓಡಿದ್ರೆ ಟ್ರೈನ್ ನಿಂತ್ಕೊಳ್ಳುತ್ತೆ. ಎಸ್, ಗೊತ್ತಾಯ್ತು. ತೆಲುಗು ಫಿಲಮ್ ಇರೋ ಕದಾ? ಅಲ್ಲ, ಇನ್ನೇನು? ರೈಲ್ವೆ ಸ್ಟೇಷನ್ ಅಲ್ಲಿ ಕಡ್ಲೆಕಾಯಿ ಮಾಡ್ತಾರೆ. ಓನ್ ಬಿಸ್ನೆಸ್. ಏನಾಯ್ತು? ಲೇಸ್ ಬಿಟ್ಟು. ಓಕೆ ಓಕೆ. ನಾನು ಲ್ಯಾಪ್ಟಾಪ್ ಅನ್ಕೊಂಡೆ, ಇದು ಯಾವುದೋ ಕಿತ್ತೋಗಿರೋ ಟ್ರಂಕ್. ಓಕೆ